ನಮಸ್ಕಾರ ವೀಕ್ಷಕರೇ, ದರ್ಶನ್ ಅರೆಸ್ಟ್ ಆದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಶಾಕ್ ಆಗಿತ್ತೋ ಅದಕ್ಕಿಂತಲೂ ಶಾಕಿಂಗ್ ಸುದ್ದಿ ಇದಾಗಿದೆ. ಹಲವರಲ್ಲಿ ಇನ್ನೂ ಕೂಡ ದರ್ಶನ್ ತಪ್ಪು ಮಾಡಿರಲಿಕ್ಕಿಲ್ಲ, ಕೇವಲ ವಿಚಾರಣೆಗಾಗಿ ಮಾತ್ರ ದರ್ಶನ್ ಅನ್ನ ಬಂಧಿಸಿದ್ದಾರೆ ಅನ್ನುವಂತಹ ಅಭಿಪ್ರಾಯ ಇದೆ. ಆದರೆ ಈಗ ಎಲ್ಲಾ ರಹಸ್ಯ ಬಯಲಾಗಿದೆ. ದರ್ಶನ್ ಎಸಗಿದಂತಹ ಒಂದು ಕೃತ್ಯವನ್ನ ಕಂಡು ಸ್ವತಃ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಹಾಗಾದ್ರೆ ದರ್ಶನ್ ವಿರುದ್ಧ ಇರುವಂತಹ ಆ ಒಂದು ಪ್ರಬಲವಾದಂತಹ ಸಾಕ್ಷಿ ಏನು? ಆ ಒಂದು ಕೃತ್ಯವನ್ನ ಕಂಡು ಸ್ವತಃ ಪೊಲೀಸರೇ ದಂಗಾಗಿ ಹೋಗಿದ್ದು ಯಾಕೆ? ಎಷ್ಟು ಭೀಕರವಾಗಿದೆ ಆ ಒಂದು ಕೃತ್ಯದ ದೃಶ್ಯಗಳು ಅಂದ್ರೆ ಅದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ನಮಗೆ ಸಿಕ್ಕಿದೆ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ, ಕೇಳಿ. ಅದಕ್ಕೂ ಮುನ್ನ ವೀಕ್ಷಕರೇ, ಈ ಒಂದು ಭೀಕರವಾದಂತಹ ಹತ್ಯೆ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅಂತವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಅದಕ್ಕೆ ನಿಮ್ಮ ಬೆಂಬಲವೂ ಸಹ ಇರೋದಾದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡುವ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಕಾಏಕಿಯಾಗಿ ದರ್ಶನ್ ಅನ್ನ ಬಂಧಿಸಿದ್ರು. ಹಲವರಿಗೆ ಇದು ಶಾಕ್ ಅನ್ನ ಉಂಟು ಮಾಡಿತ್ತು. ಆದರೆ ಪೊಲೀಸರು ಎಲ್ಲಾ ರೀತಿಯಾದ ಸಾಕ್ಷಿಗಳನ್ನ ಮೊದಲೇ ಕಲೆ ಹಾಕಿ ನಂತರದಲ್ಲೇ ದರ್ಶನ್ ಅನ್ನ ಬಂಧಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ. ನಟ ದರ್ಶನ್ ಅನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಶಾಕ್ ಆಗಿತ್ತೋ ನಿಮಗೆಲ್ಲ, ಇದೇ ರೀತಿ ಮತ್ತೊಂದು ಶಾಕಿಂಗ್ ಸುದ್ದಿ ನಮ್ಮ ಬಳಿ ಇದೆ. ನಟ ದರ್ಶನ್ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸೋದು ಆ ಬ್ರಹ್ಮ ಬಂದರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಅಂಥದ್ದೊಂದು ಪ್ರಬಲವಾದಂತಹ ಸಾಕ್ಷಿಯನ್ನ ಪೊಲೀಸರು ದರ್ಶನ್ ಬಂಧನಕ್ಕೂ ಮುನ್ನವೇ ಕಲೆ ಹಾಕಿದ್ರು. ಆದ್ರೆ ಈಗ ದರ್ಶನ್ ಮಾಡಿದಂತಹ ಘನಘೋರ ಅಪರಾಧದ ಬಗ್ಗೆ ಆ ಒಂದು ದೊಡ್ಡ ರಹಸ್ಯ ಬಯಲಾಗಿದೆ. ಇದರ ಜೊತೆಗೆ ದರ್ಶನ್ ಮಾಡಿದಂತಹ ಘನಘೋರ ಕೃತ್ಯದ ಬಗ್ಗೆ ಇಷ್ಟು ದಿನಗಳ ಕಾಲ ಪೊಲೀಸರು ಮುಚ್ಚಿಟ್ಟಿದ್ದು ಯಾಕೆ ಅನ್ನುವಂತಹ ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಹಾಗಾದ್ರೆ ಏನಾಯ್ತು? ದರ್ಶನ್ ಸಿಕ್ಕಿ ಬೀಳುವಂತಹ ಆ ಒಂದು ರಹಸ್ಯವಾದ್ರೂ ಏನು ಅನ್ನೋದನ್ನ ತಿಳಿದುಕೊಳ್ಳೋಕ್ಕೂ ಮುಂಚೆ ಮೊದಲು ಏನಾಯ್ತು ಅನ್ನೋದನ್ನ ಹೇಳ್ತೀನಿ, ಕೇಳಿ. ವೀಕ್ಷಕರೇ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಅಪಹರಣ ಮಾಡಿ ಕರೆತರಲಾಗುತ್ತೆ. ನಂತರ ಆತನನ್ನ ಶೆಡ್ನಲ್ಲಿ ಬಂಧಿಸಲಿಡಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ನಂತರದಲ್ಲಿ ಆರೋಪಿಗಳು ನಗರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಕರೆ ಮಾಡ್ತಾರೆ. ಹಣಕಾಸು ವಿಚಾರವಾಗಿ ವ್ಯಕ್ತಿಯೊಬ್ಬನನ್ನ ನಮ್ಮ ಸ್ನೇಹಿತರು ಕೊಂದಿದ್ದಾರೆ, ಅವರು ಪೊಲೀಸರಿಗೆ ಶರಣಾಗಲು ಸಿದ್ಧರಾಗಿದ್ದಾರೆ, ಆದರೆ ಮೃತದೇಹವನ್ನ ಎಲ್ಲಿ ಎಸೆಯೋದು ಎಂಬುವಂತಹ ಗೊಂದಲ ನಮಗೆ ಇದೆ ಅಂತ ಆರೋಪಿಗಳು PSI ಬಳಿ ಹೇಳ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸಲಹೆ ನೀಡಿದ PSI ಮೃತದೇಹವನ್ನ ನಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಬಿಸಾಡಬೇಡಿ, ಕಾಮಾಕ್ಷಿ ಪಾಳ್ಯದ ಬಳಿಯಲ್ಲಿ ರಾಜಕಾಲುವೆ ಇದೆ, ಅಲ್ಲಿ ಅದನ್ನ ಬಿಸಾಡಿ ಅದು ತೇಲಿಕೊಂಡು ಹೋಗುತ್ತೆ, ಮೃತದೇಹ ಸಿಕ್ಕರೆ ಮುಂದೆ ನೋಡೋಣ ಅಂತ PSI ಅವರಿಗೆ ಸಲಹೆಯನ್ನ ನೀಡಿದ್ದಾರೆ. ಅದಾದ ನಂತರದಲ್ಲಿ ಆರೋಪಿಗಳು ಮೃತದೇಹವನ್ನ ಕಾಮಾಕ್ಷಿ ಪಾಳ್ಯದ ಠಾಣೆ ವ್ಯಾಪ್ತಿಯಲ್ಲಿ ಬಿಸಾಕಿ ಹೋಗಿದ್ರು. ಈ ಬಗ್ಗೆ ಸ್ವತಃ ಆರೋಪಿಗಳೇ ಬಾಯಿ ಬಿಟ್ಟಿದ್ದಾರೆ. ವೀಕ್ಷಕರು, ಇದೀಗ PSIಗೂ ಕೂಡ ಸಂಕಷ್ಟ ಎದುರಾಗಿದೆ. ಇದಾದ ನಂತರದಲ್ಲಿ ಸಂಕಷ್ಟದಿಂದ ಪಾರಾಗಬೇಕು ಅಂತ ದರ್ಶನ್ ರಾಜರಾಜೇಶ್ವರಿ ನಗರ ಠಾಣೆ ವ್ಯಾಪ್ತಿಗೆ ತಲುಪಿದ್ದಾರೆ. ಕೊಲೆ ವಿಷಯದಲ್ಲಿ ತಮ್ಮ ಹೆಸರುಗಳು ಬಾರದಂತೆ ಮಾಡೋದಕ್ಕೆ ಹಲವರಿಗೆ ಕರೆ ಕೂಡ ಮಾಡಿದ್ದಾರೆ. ಈ ಪ್ರಕರಣದಿಂದ ಪಾರು ಮಾಡಿದ್ರೆ ಕೋಟಿ ಕೋಟಿ ನೀಡುವುದಾಗಿ ಆಮಿಷ ಒಡ್ಡಿದ್ದಾರೆ ಎಂಬುದರ ಸದ್ಯದ ಪುರಾವೆಗಳ ಮೂಲಕವಾಗಿ ಗೊತ್ತಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ತಮಗೆ ಪರಿಚಯ ಇರುವಂತಹ ಕೆಲ ಪೊಲೀಸರಿಗೆ, ಕೆಲ ರಾಜಕಾರಣಿಗಳಿಗೆ, ಕೆಲ ವೈದ್ಯರು ಹಾಗೂ ಇತರರಿಗೆ ದರ್ಶನ್ ಕರೆ ಮಾಡಿದ್ದಾರೆ. ಆದರೆ ಇದು ಕೊಲೆ ಪ್ರಕರಣ ಆಗಿರೋದ್ರಿಂದ, ತುಂಬಾ ಗಂಭೀರ ಆಗಿರೋದ್ರಿಂದ ಎಲ್ಲಿ ತಮ್ಮ ತಲೆ ಮೇಲೆ ಬರುತ್ತೆ ಅಂತ ಹೇಳಿ ಅವರಲ್ಲಿ ಬಹುತೇಕರು ದರ್ಶನ್ಗೆ ಸಹಾಯ ಮಾಡೋದನ್ನ ನಿರಾಕರಿಸಿದ್ದಾರೆ. ಅದರಲ್ಲಿ ಕೆಲವರು ಮಾತ್ರ ಮೃತದೇಹವನ್ನ ಸಾಗಿಸುವ ಬಗ್ಗೆ ಸಲಹೆಯನ್ನ ನೀಡಿದ್ದಾರೆ. ಒಂದು ಕಡೆ ಕೊಲೆ ಪ್ರಕರಣದ ಬಗ್ಗೆ ತನಿಖೆ ಆಗ್ತಿದ್ರೆ, ಮತ್ತೊಂದು ಕಡೆ ದರ್ಶನ್ ಯಾರಿಗೆಲ್ಲ ಕರೆ ಮಾಡಿದ್ರು, ಯಾರನ್ನೆಲ್ಲ ಸಲಹೆಯನ್ನ ಕೇಳಿದ್ರು, ಇಂಥದ್ದೊಂದು ಕೊಲೆ ಪ್ರಕರಣ ಗೊತ್ತಿದ್ರು ಸಹ ಯಾರೆಲ್ಲ ಈ ವಿಷಯಗಳನ್ನ ಮುಚ್ಚಿಟ್ಟಿದ್ರು ಅವರೆಲ್ಲರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಹಾಗಾದ್ರೆ ಈಗ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಅಪರಾಧ ಎಸಗಿದ್ದಾರೆ ಅನ್ನೋದಕ್ಕೆ ಅಂಥದ್ದೊಂದು ಸಾಕ್ಷಿ ಏನಿದೆ, ಅಂಥದ್ದೊಂದು ರಹಸ್ಯ ಏನು? ಆ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಈಗ ಗೊಂದಲ ಕಾಡಿರಬಹುದು. ಇದೀಗ ಪೊಲೀಸ್ ಮೂಲಗಳಿಂದ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಲಭ್ಯವಾಗ್ತದೆ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿಯನ್ನ ಬಂಧಿಸಿ ಇಟ್ಟಿದ್ದು ಪಟ್ಟಣಗೆರೆಯ ಶೆಡ್ ಒಂದರಲ್ಲಿ. ಈ ಒಂದು ಶೆಡ್ನ ಮಾಲೀಕ ಪಟ್ಟಣಗೆರೆಯ ಜಯಣ್ಣನವರು, ಅವರ ಸೋದರಳಿಯ ವಿನಯ್ ಆ ಒಂದು ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಇರಿಸುವುದಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಇನ್ನು ಇದೇ ವಿನಯ್ RR ನಗರದ ಸ್ಟೋನಿ ಬ್ರೂಕ್ ಎಂಬ ಪಬ್ಗೆ ಮಾಲೀಕನಾಗಿದ್ದಾನೆ. ವೀಕ್ಷಕರೇ, ಪೊಲೀಸರು ಸೀಸ್ ಮಾಡಿದಂತಹ ವಾಹನಗಳನ್ನ ನಿಲ್ಲಿಸುವುದಕ್ಕಾಗಿ ಇಂಟ್ಯಾಕ್ಟ್ ಆಟೋ ಪಾರ್ಕ್ ಇಂಡಿಯಾ ಪ್ರೈವೇಟೆಡ್ ಲಿಮಿಟೆಡ್ ಎನ್ನುವಂತಹ ಖಾಸಗಿ ಕಂಪನಿಗೆ ಜಯಣ್ಣ ಅವರು ತಮ್ಮ ಶೆಡ್ ಅನ್ನ ಬಾಡಿಗೆಗೆ ನೀಡಿರ್ತಾರೆ. ಹೀಗಾಗಿ ವಾಹನಗಳನ್ನ ಕಳ್ಳರಿಂದ ರಕ್ಷಿಸುವುದಕ್ಕೆ ಹಾಗೆ ಡ್ಯಾಮೇಜ್ ಇಂದ ರಕ್ಷಿಸುವುದಕ್ಕೆ ಆ ಒಂದು ಶೆಡ್ ನಲ್ಲಿ ಸುಮಾರು 15 CCTV ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಈ CCTV ಕ್ಯಾಮೆರಾದ ದೃಶ್ಯಗಳನ್ನು ನೋಡಿದ್ರೆ ವೀಕ್ಷಕರೇ ಖಂಡಿತವಾಗ್ಲೂ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ. ನಟ ದರ್ಶನ್ ಹಿಂಗೂ ಮಾಡ್ತಾರಾ ಅಂತ ಅನ್ಕೊಳ್ಳೋದಂತೂ ಗ್ಯಾರಂಟಿ. ಆ ಒಂದು ದೃಶ್ಯದಲ್ಲಿ ಏನಿದೆ, ರೇಣುಕಾಸ್ವಾಮಿಗೆ ಯಾವ
ರೀತಿ ಹಿಂಸೆ ಕೊಟ್ಟಿದ್ದಾರೆ ಆ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಆಡಿಯೋ ನಮಗೆ ಸಿಕ್ಕಿದೆ. ವೀಕ್ಷಕರೇ, ಪೊಲೀಸ್ ಅಧಿಕಾರಿಗಳಿಬ್ಬರು ಮಾತನಾಡಿದ್ದಾರೆ ಎನ್ನಲಾಗುವಂತಹ ಆ ಒಂದು ಆಡಿಯೋ ಇದಾಗಿದೆ. ಆಡಿಯೋವನ್ನ ಪ್ಲೇ ಮಾಡ್ತೀನಿ, ಕೇಳಿ. ಅಷ್ಟೊಂದು ಎವಿಡೆನ್ಸ್ 302 ಎಫ್ಐಆರ್ ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಯಾರು ಆ ಹುಡುಗರ? ಎಲ್ರೂ ಸೇರಿ ಹೊಡೆದಿರೋದು. ಬರೆಯಲ್ಲ ಹಾಕಿ ಯಾರಲ್ಲ, ಕಬ್ಬಳ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ, ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ. ಹೌದಾ? ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್. ರಾಡಲ್ ಹೊಡೆದು ಅದು ಹೊಡೆದು ಹಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟಿಲ್ಲ. ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಆ ಪವಿತ್ರ ಗೌಡಗೆ ವಿಡಿಯೋದಲ್ಲ. ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ. ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ ಬಂದು ಓವರಾಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಪಕ್ಕ ಅಷ್ಟೊಂದು ಎವಿಡೆನ್ಸ್ 302 ಎಫ್ಐಆರ್ ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಯಾರು ಆ ಹುಡುಗರ? ಎಲ್ರೂ ಸೇರಿ ಹೊಡೆದಿರೋದು. ಬರೆಯಲ್ಲ ಹಾಕಿ ಯಾರಲ್ಲ, ಕಬ್ಬಳ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ, ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ. ಹೌದಾ? ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್. ರಾಡಲ್ ಹೊಡೆದು ಅದು ಹೊಡೆದು ಹಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟಿಲ್ಲ. ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಆ ಪವಿತ್ರ ಗೌಡಗೆ ವಿಡಿಯೋದಲ್ಲ. ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ. ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ ಬಂದು ಓವರಾಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಪಕ್ಕ ಸೊ ವಿವರವಾಗಿ ಅವ್ರು ಮಾತನಾಡ್ತಾರೆ. ಸಿಸಿ ಕ್ಯಾಮ್ರಾ